ಹೊಗೆ ಬಿಟ್ಟು ಹೊಗೆ ಹಾಕಿಸ್ಕೋಬೇಡಿ. ಮೊದಲು ಜನನ, ಬೆಳೆಯುತ್ತಾ ಜೀವನ, ಕೊನೆಯಲ್ಲಿ ಮರಣ. ಆದರೆ ಶಾಶ್ವತವಾಗಿರುವುದು ನಮ್ಮ ಈ ಗೆಳೆತನ. ನಮ್ಮ ಜೀವನದಲ್ಲಿ ಸುಖ, ದುಃಖ, ಕಷ್ಟ ಎಲ್ಲ ಬರುತ್ತೆ. ಕೆಲವೊಂದು ಸಮಯ ಹೇಗಿರುತ್ತೆ ಅಂದರೆ ನಮ್ಮ ತಂದೆ ತಾಯಿಗೂ ಹೇಳೋಕೆ ಆಗಲ್ಲ. ಅಂಥ ಪರಿಸ್ಥಿತಿಲಿ ನಮ್ಮ ಜೊತೆ ಇರೋದು ನಮ್ಮ ಫ್ರೆಂಡ್ಸು. ನಾವು ಮಾಡೋ ಪ್ರತಿಯೊಂದು ಎಡವಟ್ಟು ಕೆಲಸ ಇರಲಿ, ಬೇರೆಯವ್ರ ಜೊತೆ ಜಗಳ ಇರಲಿ, ಜೊತೆ ಇರ್ತಾರೆ. ನಮ್ಮ ಸಂತೋಷ ಆ್ಯಂಡ್ ಬೇಜಾರು ಕೂಡ ಹಂಚ್ಕೋತಾರೆ. ಹಾಗೆ ಇಲ್ಲಿ ಕುಳಿತಿರೋ ಈ ಹುಡುಗರು ಅಷ್ಟೇ. ಅವ್ರ ಫ್ರೆಂಡ್ ಮಾಡಿರೋ ಒಂದು ಘನ ಕಾರ್ಯಕ್ಕೆ ಖುಷಿ ಪಡ್ತಾ ಇದ್ದಾರೆ. ಅದೇನೆಂದರೆ ಹೇಳೋದ್ಕಿಂತ ನೀವೇ ನೋಡಿ. ಅಲ್ಲಿ ನೋಡೋ ನೇನೋ ಗೀಚ್ಕೋತ ಕೂತಿದ್ದಾನೆ. ಬಾ ನೋಡೋಣ. ಅಯ್ಯೋ ಏನ್ ಹುಡ್ಗನೋ ಏನೋ. ಏನೋ ಬರಿತಾ ಇದ್ದೆ. ಏನು ಇಲ್ಲ ಮಗ, ಏನು ಇಲ್ಲ. ಬಾರಮ್ಮ ನೋಡೋಣ. ಏನು ಇರ್ಲಿ ಇಲ್ಲ. ಬಾರೋ. ಬೇಡವೋ, ಏನು ಇಲ್ಲ. ಲೋ ಏನೋ ಇದು? ಲೋ ಏನಲ್ಲ ಇದು? ಯಾಕೋ ಹಿಂಗೆ ಆಡ್ತಿದ್ಯಾ? ಫೋನ್ ಮಾಡಿದ್ರೆ ಯಾವಾಗಲೂ ಕಾಲ್ ಬ್ಯಾಕ್ ಮಾಡ್ತೀಯಾ, ಮೆಸೇಜ್ ಮಾಡಿದ್ರೆ ಅಂತೂ ರಿಪ್ಲೈನೇ ಇಲ್ಲ. ಹಿಂಗಿರ್ಬೇಡಲೇ ಗುಲ್ಡು, ನಿನ್ಗೆ ಹೇಳ್ತಿರೋದು. ಲೇ ಅಲ್ಲಿ ನೋಡು ಮಗ, ಆ ಆಕಾಶ ಸಮುದ್ರ ಒಂದಾಗಿರೋದು ಕಾಣಿಸತ್ತಾ? ಇಲ್ಲ. ಹಾಗೆ ಈ ನನ್ನ ಕತೆನೂ ಎಲ್ಲಿ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ಗೊತ್ತಿಲ್ಲ. ಆದರೂ ಹೇಳಬೇಕು, ಹೇಳ್ತೀನಿ. ಏನರ ಮಾಡ್ತಿದ್ದೀರಾ? ಓ ಅಸೆಂಬ್ಲಿ ಇನ್ನೂ ಮುಗ್ದಿಲ್ವಾ? ನನಗೆ ಲೈಬ್ರರಿಯಲ್ಲಿ ಒಂದು ಬುಕ್ ಸಿಕ್ಕಿದೆ, ನಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಬೇರೆ ಡಿಪಾರ್ಟ್ಮೆಂಟ್ದು. ಆಯ್ತು ಬಿಡಲೇ, ನೋಡಬೇಡ ಅಷ್ಟೇ ನಿಂದು. ಮಗರೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬರೀ ಅಡ್ಡ ಬರ್ತೀಯಲ್ಲ ನೀನು. ಇರಲಿ ಮುಗಿಸ್ರಿ, ಬರ್ತೀನಿ. ಆಸಿಫ್, ಸಾರಿ ಮಗ. ಬಾ, ಏನೋ ಹೇಳಕ್ ಬಂದ್ಯಲ್ಲ, ಏನದು? ಹಾ, ಬುಕ್ ಸಿಕ್ಕಿತ್ತು, ಯೂಸ್ ಆಗುತ್ತೆ ಅಂದ್ಕೊಂಡೆ, ಬೇರೆ ಡಿಪಾರ್ಟ್ಮೆಂಟ್ದು. ಎಲ್ಲೋ ಸಿಕ್ತು? ಲೈಬ್ರರಿಲೋ. ನೀನು ಲೈಬ್ರರಿಗೆ ಹೋಗ್ಬೇಕಾಗುತ್ತೆ ಮಚ್ಚಿ. ಸರಿ. ವಾವ್, ಆಕರ್ಷಿತ. ಹೆಸರೇ ಎಷ್ಟು ಚೆನ್ನಾಗಿದೆ. ಇನ್ನು ಅವಳಿನ್ ಹೇಗಿರ್ಬೋದು? ಬಲ್ಲ ಮಗ.
ಸರಿ, ಹೆಂಗಿದ್ರು ನಮ್ಮ ಬ್ರ್ಯಾಂಚ್ ಅಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಸರಿ, ಅವಳಿಗೆ ಕೊಟ್ಬಿಡು ಹಾಗಾದ್ರೆ. ಬೇಗ ಬೇಗ ಮುಗಿಸ್ರಪ್ಪ, ಬರ್ತೀನಿ. ಆಸಿಫ್, ಇನ್ನೊಂದು ವಿಷಯ. ಹೇಗಿದ್ರು ಬುಕ್ ಕೊಡಕ್ ಹೋಗ್ತೀಯಲ್ಲ, ಹಾಗೆ ಆ ಹುಡುಗಿ ಹೇಗಿದ್ದಾಳೆ ಅಂತ ಒಂದ್ಸರಿ ನೋಡ್ಕೊಂಡ್ ಬರ್ತೀಯಾ? ಆಯ್ತು. ಕಾಳ್ ನನ್ನ ಮಗನೇ. ಮಗ, ಏನೋ ನಮ್ಮ ಇಂಟರ್ನಲ್ಸ್ ಕತೆ ಹಿಂಗಾಗ್ಬಿಡ್ತು. ನಿಮ್ಗೆಲ್ಲ ಹೇಳ್ಕೊಟ್ಟೆ, ನನಗೆ 3 ಮಾರ್ಕ್ಸ್ ಬಂದಿದೆ. ನನಗೆ 4 ಮಾರ್ಕ್ಸ್ ಬಂದಿದೆಯಲ್ಲ. ಅಣ್ಣ ಸುಮ್ನಿರಣ್ಣ, ನಿಮ್ಗಿಂತ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಬಂದೈತಿ. ಮಚ್ಚ ಮೊನ್ನೆ ಲ್ಯಾಬ್ನಲ್ಲಿ ಹೇಳಿದ್ನಲ್ಲ, ಮೊನ್ನೆ ಅಸೆಂಬ್ಲಿಂಗ್ ಮಾಡ್ಬೇಕಾದ್ರೆ ಒಂದು ಬುಕ್ ಸಿಕ್ಕಿತ್ತು ಅಂತ. ಸಿಕ್ಕಿದ್ಲು ಮಚ್ಚ, ಅವಳು ರಿಟರ್ನ್ ಮಾಡಿದೆ ಬುಕ್ಕು. ಮತ್ತೆ ಇನ್ನೊಂದು ವಿಷಯ ಹೇಳಿದ್ನಲ್ಲ ಮಚ್ಚ, ಹೆಸರು ತಕ್ಕನಾಗ ಆಕರ್ಷಿತವಾಗಿದ್ದಾಳೆ ಮಚ್ಚ ಅವಳು. ಏ ಸುಬೋಧ್, ಏನ್ ಹಾಚ್ಕೊತ ನೋಡು ಕಳ್ಳನ್ ಮಗ. ಆಕರ್ಷಿತ, ಅವಳು ಸಣ್ಣ ಇಷ್ಟಗಳನ್ನ ಸಿನ್ಸಿಯರಾಗಿ ಕಲೆಕ್ಟ್ ಮಾಡೋದೇ ನನ್ನ ಪಾರ್ಟ್ ಟೈಮ್ ಜಾಬ್ ಆಗ್ಬಿಟ್ಟಿದೆ. ಸದ್ಯಕ್ಕೆ ದಿನ ಈ ರೀತಿ ನಡೀತಾ ಇದೆ ಮಗ. ಹಾಗಾದ್ರೆ ಒನ್ ಸೈಡ್ ಲವ್ ಸ್ಟೋರಿನಾ? ಮತ್ತಿನ್ನೇನು ಅದೇ. ಅಲ್ಲ ಮಗ, ಅವಳ ನಂಬರ್ ಗಿಂಬರ್ ಇಸ್ಕೊಂಡೇ ಇಲ್ವಾ ನೀನು? ಆ್ಯಕ್ಚುಲಿ ಒಂದ್ಸತಿ ಕೇಳಿದೆ FBಲಿ ನೀನು ನಂಬರ್ ಕೊಡು ಅಂತ. ಬಟ್ ಅವಳೇನಂದ್ಲು, ಮೆಸೆಂಜರ್ ಎಷ್ಟು ಕಲರ್ಫುಲ್ ಆಗಿದೆ, ಇನ್ನು ಕಾಂಟ್ಯಾಕ್ಟ್ ನಂಬರೆಲ್ಲ ಏನಕ್ಕೆ ಬೇಕು ಅಂದ್ಲು ಮಗ. ನಗ್ರಿ, ಒಂದಲ್ಲ ಒಂದಿನ ಅವಳೇ ನನ್ನ ನಂಬರ್ ಕೇಳಬೇಕು. ಹಾಗೆ ಮಾಡ್ತೀನಿ. ಒಂದು ನಿಮಿಷ, ಬಂದೆ. ಓಕೆ ಚಲ್. ಸೂರ್ಯ ಅಲ್ಲೋ? ಫ್ರೆಶಪ್ ಆಗೋಕೆ ಹೋಗಿದ್ದಾನ ಮಗ. ಸಂಜನ್ನು ಒಂದೊಳ್ಳೆ ಐಡಿಯಾ ಕೊಟ್ಟ ಮಗ. ನಾನು ಆಕರ್ಷಿತ ಸೇರ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ. ಶಾರ್ಟ್ ಮೂವಿನ? ಅರ್ಥ ಆಗೋ ಥರ ಹೇಳಲ್ಲ ಏನಂತ. ತಡಿ ಹೇಳ್ತೀನಿ. ನಾನು ಇಷ್ಟು ದಿನ ಬರೀ ಅವಳ ಜೊತೆ ಟೆಕ್ಸ್ಟ್ನಲ್ಲ ಇದ್ನಲ್ಲ, ಸೊ ಹಂಗಾಗ್ಬಿಟ್ಟು ನನಗೆ ಅವಳ ಬಗ್ಗೆ ಗೊತ್ತಾಗಕ್ಕೆ, ಅವಳಿಗೆ ನನ್ನ ಬಗ್ಗೆ ಗೊತ್ತಾಗಕ್ಕೆ ಸೊ ಒಂದು ಸ್ವಲ್ಪ ಟೈಮ್ ಬೇಕಲ್ಲ. ಅದಕ್ಕೆ ಅವ್ನು ಹೇಳ್ದ, ನೀವಿಬ್ರು ಸೇರ್ಕೊಂಡು ಅವಳನ್ನೇ ಅಪ್ರೋಚ್ ಮಾಡಿಬಿಟ್ಟು ಏನಕ್ಕೊಂದು ಶಾರ್ಟ್ ಮೂವಿ ಮಾಡಬಾರ್ದು ಇಬ್ರು ಕೂಡ ಅಂತ ಒಂದೊಳ್ಳೆ ಐಡಿಯಾ ಕೊಟ್ಟ ಮಗ. ನೀನೇನಂತೀಯ? ಮಾಡೋಣ ಮಚ್ಚ, ಚೆನ್ನಾಗಿದೆ ಐಡಿಯಾ. ಹಂಗಂತೀಯ? ಮಾಡೋಣ ತಗೋ. ಓಕೆ ಮಚ್ಚ. ಸುಬೋಧ್ ನೋಡ ಇಲ್ಲಿ. ಅಲ್ವೋ ಸುಬೋಧ್, ಇಲ್ಲಿವರೆಗೂ ಒಂದ್ಸಲನೂ ಅವಳು ಡೈರೆಕ್ಟ್ ಆಗಿ ಮಾತಾಡ್ಸಿಲ್ಲ.
ಶಾರ್ಟ್ ಮೂವಿ ಮಾಡ್ತಾನಂತೆ, ಶಾರ್ಟ್ ಮೂವಿ. ನೀವೆಲ್ಲ ಹಿಂಗೆ ಹೇಳ್ತಾ ಇರ್ರಿ. ಇವತ್ತಲ್ಲ ನಾಳೆ ಅವಳನ್ನ ಇಲ್ಲೇ ಕರ್ಕೊಂಬಂದು ಪ್ರಪೋಸ್ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸುಬೋಧೆ ಅಲ್ಲ. ಈ ಮಾತನ್ನ ಜ್ಞಾಪಕ ಇಟ್ಕೊಂಡಿರ್ರಿ. ಏನಾದರೂ ಮಾಡು ಮಗ, ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ನಿನ್ನ ಲವ್ನ ಸಕ್ಸಸ್ ಮಾಡ್ಕೊ ಅಷ್ಟೇ. ಓಕೆ, ಆಯಿತು. ಹಾಯ್ ಆಕರ್ಷಿತಾ. ಹಾಯ್. ಕ್ಯಾನ್ ಐ ಹ್ಯಾವ್ ಯು 5 minutes ಪ್ಲೀಸ್? ಯಾ ಶ್ಯೂರ್. ನಾನು ನಿಮ್ಮನ್ನ ಫಸ್ಟ್ ಟೈಮ್ ಮಾತಾಡಿಸ್ತಾ ಇದ್ದೀನಿ. ಆ್ಯಂಡ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಶಾರ್ಟ್ ಮೂವಿನ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಮ್ಮ ಟೀಮ್ಗೆ ಜಾಯ್ನ್ ಆಗ್ಬೋದು ನೀವು. ನಾನೇ ಆಗ್ಬೇಕಾ? ಆ್ಯಕ್ಚುಲಿ ನಮ್ಮ ಸ್ಟೋರಿ ಲೈನ್ ಪ್ರಕಾರ ನಾವು ಯಾವುದೇ ಪಾಶ್ ಹುಡುಗಿ ಅಥವಾ ಮಾಡ್ ಹುಡುಗಿನ ಹುಡುಕ್ತಾ ಇಲ್ಲ, ಹೂ ಹ್ಯಾಸ್ ಅ ಎಕ್ಸ್ಪ್ರೆಸಿವ್ ಐಸ್. ಹಾಗಾಗಿ ನೀವೇ ನಮ್ಮ ಚಾಯ್ಸ್. ಸ್ಟೋರಿ ಏನು ಅಂತ ಕೇಳ್ಬೋದಾ? ಒಂದ್ಸರಿ ಇಂಟ್ರೆಸ್ಟ್ ಇದ್ದೀರಾ ಅಂತ ಹೇಳಿದ್ರೆ ನಾನು ಆಮೇಲೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸ್ವಲ್ಪ ಟೈಮ್ ಕೊಡು. ಟೈಮ್ ಎಷ್ಟು ಬೇಕಾದ್ರೂ ತಗೊಳ್ಳಿ, ಬಟ್ ನಾಳೆ ಹೇಳ್ಬಿಡಿ. ಓ, ನೀವು ಆಕ್ಟಿಂಗ್ ಮಾಡಕ್ ಕೇಳ್ತಿದ್ದೀರಾ? ಅಫ್ಕೋರ್ಸ್, ಅದಕ್ಕೆ ತಾನು ಅಪ್ರೋಚ್ ಮಾಡ್ತಿರೋದು. ಅವಳು ಮಾಡ್ತಾಳೆ ಬಿಡು, ಏನು ಟೆನ್ಷನ್ ಆಗಬೇಡ, ಮಾಡ್ತಾಳೆ. ಓಕೆ, ಹಾಗಾದರೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳಿ ಏನು ನಿಮ್ಮ ಡಿಸಿಷನ್ ಅಂತ. ಬಾಯ್. ಬಾಯ್ ಬಾಯ್ ಬಾಯ್. ಹಾಯ್ ಸುಬೋಧ್. ಹಾಯ್. ನಿನ್ನೆ ನೀವೊಂದು ಶಾರ್ಟ್ ಮೂವಿ ಬಗ್ಗೆ ಹೇಳಿದ್ರಲ್ಲ, ಆ್ಯಕ್ಚುಲಿ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ, ಮಾಡ್ಬೋದಲ್ಲ? ಅದೇನೋ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಸುಳ್ಳು ಹೇಳ್ತಿದ್ಯಾ, ನಿಜ ಹೇಳು. ಹಾಗಲ್ಲ, ನಾನು ಯಾವುದೇ ಶಾರ್ಟ್ ಮೂವಿನೂ ಮಾಡಿಲ್ಲ, ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಏನೂ ಇಲ್ಲ. ಇದೊಂದೇ ರೀಸನಾ? ಹಾಂ. ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ದೊಂದು ಫಸ್ಟ್ ಟ್ರೈ ಕೊಡ್ತಾ ಇದ್ದೀವಿ. ಜಾಯ್ನ್ ಆಗ್ಬೋದಲ್ಲ ನಮ್ಮ ಟೀಮ್ಗೆ? ಏನಾಗುತ್ತೆ? ಓಕೆ. ಓಕೆ. ಓ, ಥ್ಯಾಂಕ್ಸ್. ಬಾಯ್. ನಿನ ಪ್ರೀತಿ ಕಣ್ಣಲ್ಲಿ ಕಂಡಾಗ ನಾನು ನನ್ನ ಪುಟ್ಟ ಎದೆಯಲ್ಲಿ ಸದ್ದಾಯಿತು ಕೇಳು. ನನ್ನ ಮನಸ್ಸು ಹಂಬಲಿಸಿದೆ ನಿನ್ನ ಪ್ರೀತಿಯನ್ನೇ, ನಿನಗಾಗಿ ಕಾದಿರುವೆ ಬಳಿ ಬಂದು ಸೇರೆ. ನೀ ಸನಿಹ ಇದ್ದಾಗ ಬೆಳದಿಂಗಳ ತಂಪು, ನೀ ದೂರವಾದಾಗ ಮನಸ್ಸಲ್ಲೇ ನೆನಪು. ಈ ನಿನ್ನ ನೋಟಕ್ಕೆ ನಾ ಸೋತು ಹೋದೆ, ಆ ನಿನ್ನ ನಗುವಿಗೆ ಆಕರ್ಷಿತನಾದೆ. ಒಲವೇ ಒಲವೇ ಪ್ರೀತಿಯ ಪ್ರತಿಬಿಂಬ, ಚೆಲುವೆ ಈ ಹೃದಯದ ಬಡಿತ ನಿನ್ನಿಂದ. ಹಾಯ್. ಮತ್ತೆ ನೆಕ್ಸ್ಟ್ ಸೀನ್ಗೆಲ್ಲ ರೆಡಿನಾ? ರೆಡಿ ಆಗ್ತಾ ಇದ್ದೀನಿ. ಸುಬೋಧ್, ನಿನ್ನ ನಂಬರ್ ಸಿಗ್ಬೋದಾ? ಸ್ವಲ್ಪ ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಒಲವೇ ನನ್ನ ಪ್ರೀತಿಯ ಗೆಳತಿ, ನೀನಾಗು ನನ್ನ ಜೀವನದೊಡತಿ. ಜೊತೆಯಾಗಿ ಇರುವೆ ನೂರಾರು ವರುಷ, ನಿನಗಾಗಿ ತರುವೆ ನಾ ಈ ಪ್ರೀತಿ ಹರುಷ. ಈ ಒಂದು ಗಳಿಗೆ ನಾ ಹೇಳಿದ್ದೆ ಎಂದೆಂದು ಜೊತೆಯಾಗಿ ಇರುವೆ ನಾ ಇನ್ನೆಂದು. ಈ ಹೃದಯವು ಹಾಡುತ್ತಿದೆ ಒಲವಿನ ಕವಿತೆ, ಈ ನಿನ್ನ ಖುಷಿಗಾಗಿಯೇ. ಆ ದೈವ ಸಾಕ್ಷಿ ಈ ಜೀವನಿನದೇ, ಈ ನನ್ನ ಕಣ್ಣಲ್ಲಿ ನಿನದೇ ನಗುವಿರಲಿ. ಬಾಳಲ್ಲಿ ಇರಲಿ ಈ ಪ್ರೀತಿ ಬಂಧ, ನನ್ನೆದೆಗೆ ನೀನಾದೆ ಆಕರ್ಷಿತ. ಒಲ
ನನ್ಗಂತೂ ಸಾಕಾಗ್ಬಿಟ್ಟಿದೆ. ನಾನು ನೋಡೋರ್ಗು ನೋಡಿ ಊರಿಗೆ ಹೋಗ್ಬಿಡ್ತೀನಿ ನೋಡಿ, ಹೇಳ್ತಾ ಇದ್ದೀನಿ. ಬಂದ ಇವನು ಒಳ್ಳೆ ಲೋ ಏನೋ ನಿಂದು. ಯಾಕೋ ಅಲ್ಲ ಏನಾಯ್ತು? ಮಗ, ಶಾರ್ಟ್ ಮೂವಿನೇ ಮುಗಿತಾ ಬಂತು, ಇನ್ನು ನಿನ್ನ ಫೀಲಿಂಗ್ಸ್ನ ಅವಳಿಗೆ ಎಕ್ಸ್ಪ್ರೆಸ್ಸೇ ಮಾಡ್ತಾ ಇಲ್ಲ ಅಲ್ವೇನೋ? ಏನೋ ನಿಂದು ಕತೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನೋಡಿ. ನೀನು ಹಿಂಗಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಕಣ. ಹಾಂ, ಏನಕ್ಕೂ ಯೋಚನೆ ಮಾಡ್ತೀಯಾ? ಎಲ್ಲ ಪ್ಲಾನ್ಸ್ ಇದೆ, ಆಗುತ್ತೆ ಬಿಡು. ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಏನಾಗುತ್ತಾ ದೇವ್ರಿಗೆ ಗೊತ್ತು. ನೀ ಸನಿಹ ಇದ್ದಾಗ ಬೆಳದಿಂಗಳ ತಂಪು, ನೀ ದೂರವಾದಾಗ ಮನಸ್ಸಲ್ಲೇ ನೆನಪು. ಈ ನಿನ್ನ ನೋಟಕ್ಕೆ ನಾ ಸೋತು ಹೋದೆ, ಆ ನಿನ್ನ ನಗುವಿಗೆ ಆಕರ್ಷಿತನಾದೆ. ಒಲವೇ ಒಲವೇ ಪ್ರೀತಿಯ ಪ್ರತಿಬಿಂಬ, ಚೆಲುವೆ ಈ ಹೃದಯದ ಬಡಿತ ನಿನ್ನಿಂದ. ಕೊಂಚ ನಗುವ ಬೀರುತ್ತಾ ನೀ ನನಗಾಗಿ ಬರುವೆಯಾ? ಕೊಂಚ ಆಸೆಯ ಇಟ್ಟು ನೀ ಪ್ರೇಮವ ತರುವೆಯಾ? ಪ್ರತಿ ಜನ್ಮ ನಿನಗಾಗೇ ನಾ ಕಾಯುವೆ, ಪ್ರತಿ ಜನ್ಮ ನಿನಗೆಂದೇ ಇರುವೆ. ವಿಲ್ ಯು ಬಿ ಮೈನ್? Yes. ಕಟ್ ಶಾರ್ಟ್ ಓಕೆ. ಹೇ ಏನೋ ಇದು, ಏನ್ ಮಾಡ್ತಿದ್ದೆ? ನಿನ್ಗೇನಾದ್ರು ಗೊತ್ತಾ? ಇಷ್ಟು ದಿನ ಯಾವತ್ತೂ ನಾನಿನ್ನು ಹೋಗಲಿಲ್ಲ, ಯಾಕಂದರೆ ಆ ನವಿಲು ಎಷ್ಟು ಬ್ಯೂಟಿಫುಲ್ ಅಂತ ಅದಕ್ಕೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ಆ ನವಿಲ್ಗರಿ ಎಷ್ಟು ಚಂದನೋ ಹಾಗೇನೆ ಈ ನಿನ್ನ ಮುಖಕ್ಕೆ ಈ ನಗು ಅಷ್ಟೇ ಅಂದ. ನಿನ್ನ ಹೆಸರಿಗೆ ತಕ್ಕಂಗೆ ಆ ಕಣ್ಣಿದೆ, ಆ ಕಣ್ಣೋಟಕ್ಕೆ ಈ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನನ್ನ ಮನಸ್ಸಿನ ಕಡಲಲ್ಲಿ ನಿನ್ನ ಹೆಸರಿನ ಸವಿಯೇ ಬೆರೆತಿದೆ. ಈ ನಮ್ಮ ಜರ್ನಿಗೆ ನನ್ನ ಗೆಳೆಯ ಕೂಡ ಸಾಥ್ ಕೊಡೋಕೆ ರೆಡಿ ಇದ್ದಾನೆ. ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ನಿಂಗೆ ಹೇಳಿದ್ದೀನಿ. ಸೊ ನಿನ್ನ ಆನ್ಸರ್?
ಹಾಗಾದರೆ ಶಾರ್ಟ್ ಮೂವಿ ಎಲ್ಲ ನನಗೋಸ್ಕರನೇನಾ ಮಾಡಿದ್ದು? ನೋಡಿದ್ರಲ್ಲ, ಲೈಫ್ನಲ್ಲಿ ಫ್ರೆಂಡ್ಸ್ ಇದ್ರೆ ಏನೇನೋ ಮಾಡ್ಬೋದು. ಅಂಥದ್ರಲ್ಲಿ ಲವ್ ಅನ್ನೋದು ಸಣ್ಣ ವಿಷಯ. ಇದು ನಮ್ಮ ಹುಡುಗನ ಲವ್ ಸ್ಟೋರಿ ಮಾತ್ರ ಅಲ್ಲ, ಅವನ ಸ್ನೇಹದ ಕತೆ ಕೂಡ. ನಮ್ಮ ಸ್ನೇಹಿತರು ನಮ್ಮ ಜೊತೆ ಸ್ನೇಹಕ್ಕೋಸ್ಕರ ಪ್ರೀತಿ ಮಾತ್ರ ಅಲ್ಲ, ಬೇರೆ ಭಾಗದ ಲೈಫ್ಗೂ ನಮ್ಮ ಜೊತೆ ಇರ್ತಾರೆ. ಆ ಬೇರೆ ಭಾಗದ ಲೈಫ್ನ ನೋಡಬೇಕಾ? ನಿಮ್ಮ ಸುತ್ತಮುತ್ತ ನೋಡಿ, ನಾವು ಮತ್ತೆ ಬರ್ತೀವಿ.